ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಹೇಮಗಿರಿ ದನಗಳ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ವಿವಿಧ ತಳಿಯ ನೂರಾರು ರಾಸುಗಳನ್ನ ಜಾತ್ರೆಗೆ ಕರೆತರಲಾಗಿದೆ. ಇನ್ನು ಮಧುವಣ ಗೆತ್ತಿಯಂತೆ ರಾಸುಗಳನ್ನ ಶೃಂಗರಿಸಿ ಜಾನಪದ ಕಲಾ ತಂಡಗಳ ಮೂಲಕ ಕರೆತರುತ್ತಿರುವುದು ವಿಶೇಷವಾಗಿದೆ. ಒಟ್ಟು 50,000ದಿಂದ 12 ಲಕ್ಷ ರೂಪಾಯಿ ಬೆಲೆಯ ರಾಸುಗಳು ಜಾತ್ರೆಯಲ್ಲಿ ಭಾಗಿಯಾಗಿವೆ. ಈ ಬಾರಿಯೂ ಹಳ್ಳಿಕಾರ್ ತಳಿಯ ಹೋರಿಗಳೇ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ನಾಣ್ಯದ ಹಾರಗಳನ್ನ ಹಾಕಿ ರಾಸುಗಳನ್ನ ಅಲಂಕಾರ ಮಾಡಲಾಗಿದೆ. ಇನ್ನು ಹೇಮಗಿರಿ ದನಗಳ ಜಾತ್ರೆಯ ವೈಭವ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಕೂಡ ಆಗಿದೆ. ನಾವು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಅಕ್ಕಿಯಾಬಾಳು ಹೋಬಳಿ ಮುದ್ಲಾಪುರದವರು. ನಾವು ವರ್ಷ ನಮ್ಮ ಮುತ್ತಾತ ಕಾಲದಿಂದವೇ ನಾವು ಬರ್ತೀವಿ ಜಾತ್ರೆಗೆ, ಹೇಮಗಿರಿ ಜಾತ್ರೆಗೆ. ಇಲ್ಲಿ ಎಂಟ್ಕೊಂಡ್ ದೇವಸ್ಥಾನ ಇದೆ, ಆ ಜಾತ್ರೆಗೆ ಬಂದೇ ಬರ್ತಾರೆ. ಎಲ್ಲ ಇಲ್ಲಿ ಸುತ್ತ ಇದರೆಲ್ಲ ಬರ್ತಾರೆ. ಬಂದು ಏನಪ್ಪ ಅಂತಾರೆ, ಇಲ್ಲಿ ಸುಗ್ಗಿ ನಡೆಯುತ್ತೆ. ಮಾಮೂಲಿ ಎಲ್ಲ ಭತ್ತ ರಾಗಿ ಎಲ್ಲ ಕುಯ್ದು ಎಲ್ಲ ಮುಗಿಸ್ಕೊಂಡು ಸಂತೋಷಕ್ಕೋಸ್ಕರ ಎಲ್ಲ ಗೇದಿರ್ತಾರೆ ನಾವು ಎತ್ಕೊಳ್ಳೋ. ಅವಕ್ಕೊಂದು 4 ದಿನ, ಒಂದು ವಾರ 15 ದಿನ ಜಾತ್ರೆ ಮಾಡ್ಕೊಂಡು ಹೋಗ್ಬೇಕು ಖುಷಿಯಾಗಿ ಅಂತ ಹೇಳಿ. ಇಲ್ಲಿ ಯಾವುದೇ ಥರದ್ದು ಇದಾಗ್ದಂಗೆ ಮಕ್ಕಳು ಜಾತ್ರೆಗೆಲ್ಲ ನಮ್ಮ ಅಣ್ಣ ಥರ ಎಲ್ಲ ಲೈಟು ಗೀಟು ಹಾಕ್ಸಿ ಖುಷಿಯಾಗಿ ಎಲ್ಲ ಬರ್ರಪ್ಪ ರೋಡೆಲ್ಲ ನೋಡಿ ಎಲ್ಲ ಮಾಡಿರ್ತಾರೆ. ಏನು ಇದಿಲ್ಲ ಬನ್ನಿ ಅಂತಂದ್ಬಿಟ್ಟು ಎಲ್ಲ ಮಾಡ್ತಾರೆ. ಒಬ್ಬೊಬ್ರು ಬರೋದಿಲ್ಲ, ಎಲ್ಲ ಬರೀ ದುಡ್ಡು ಮಾಡಿಕೊಂಡು ಮನೇಲಿ ಸೋಗಿ ಮಾಡ್ತಾ ಇರ್ತಾರೆ. ಅಲ್ಲ ದುಡ್ಡು ಯಾರೂ ಬರೋದಿಲ್ಲ. 1 ಕೋಟಿ ಕೊಟ್ಟು ಕಾರ್ ತಗೊಂಡ್ರು ಯಾರು ನೋಡೋಕೆ ಬರೋದಿಲ್ಲ. ಇಲ್ಲಿ ಬರೋದು ಒಂದು ಜೊತೆ ಎತ್ತು ಕಟ್ಟಾಕೊಂಡ್ರೆ ಸಾಕು, ಆಯ್ತಾ. 12 ಲಕ್ಷ 13 ಲಕ್ಷ 50,000 ರೂಪಾಯಿಂದ ಹಿಡಿದು 15 ಲಕ್ಷ ಗಂಟು ಎತ್ತು ಕಟ್ಟವ್ರೆ. ಈಗ ಮನೆ ಒಬ್ರು ಹೋದ್ ಈಗ 8 ಲಕ್ಷಕ್ಕೆ ಮಾರಿದ್ರು ಒಬ್ರು ಬಂದು, ಆಯ್ತಾ. ಬಂದಕ್ಕೆ ಹಂಗೆ ದನಿನ ಜಾತ್ರೆ ಮಾಡಬೇಕು, ಬಸವಣ್ಣಂಗೆ ಮಾಡಬೇಕು. ಮಾಡಿದ್ರೆ ದೇವ್ರು ಒಳ್ಳೇದು ಮಾಡ್ತಾರೆ. ಹಾಗೆ ಎಲ್ಲ ಪ್ರತಿಯೊಬ್ಬರು ಬಂದವ್ರೆ, ಲಕ್ಷಾಂತರ ಜನ ಬಂದವ್ರೆ. ನೋಡಿ, ನೀವೇ ನೋಡ್ತೀರಲ್ಲ, ನೋಡಿ ಸರ್, ಬೇಕಾದಷ್ಟು ಮಾಡ್ತಾರೆ ಇವತ್ತೆಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.